ರಾಯಣ್ಣ ಇಂದೀಗ ಉಗ್ರ ನರಸಿಂಹನ ಅವತಾರ ತಾಳಿದಂತೆ ಗಂಧಿಸ್ತಾ ಇದೆ. ಯಾಕೆ ಅಂತ ವಿಚಾರಿಸಬಹುದೇ ಈ ಕಾವಿರಿ? ನೋಡಮ್ಮ ತಾಯಿ, ನನಗೆ ಪರಸ್ತ್ರೀಯರೊಂದಿಗೆ ಮಾತನಾಡುವ ಅಭ್ಯಾಸವಿಲ್ಲ. ಇಲ್ಲಿಂದ ಹೊರಟು ಹೋಗು ತಾಯಿ, ಹೊರಟು ಹೋಗು. ಯಾಕೆ? ಹೆಣ್ಣು ಅಂದ್ರೆ ನಿನಗೆ ಅಷ್ಟೊಂದು ಅಲರ್ಜಿಯೇ? ಹಾಗೇನಿಲ್ಲ. ಹೆಣ್ಣು ಅಂದರೆ ಪೂಜಿಸುವ ದೇವತೆ. ಆ ದೇವತಾ ಸ್ವರೂಪದಂತಿರುವ ಸ್ತ್ರೀ ನಾರಿಯರ ಬಗ್ಗೆ ನನಗೆ ತುಂಬಾ ಗೌರವ. ಆ ಗೌರವದ ಪ್ರಶ್ನೆ ಇಲ್ಲ. ಮೊದಲು ನಿನ್ನ ತಲೆಯಿಂದಾನೇ ತೆಗೆದುಹಾಕು. ನಾನು ತುಂಬಾ ದಿನಗಳಿಂದಲೂ ನಿನ್ನ ಮೇಲೆ ಒಂದು ತರಹದ ಅಷ್ಟೇ ಅಲ್ಲ, ನಿನ್ನ ಮೇಲೆ ಗಾಢವಾದ ಪ್ರೀತಿಯನ್ನ ಇಟ್ಟುಕೊಂಡಿದ್ದೇನೆ. ಅಂದ್ರೆ ನಿನ್ನ ಮಾತನಾಡ್ತ ಅಂದ್ರೆ ನಾನು ನಿನ್ನನ್ನ ಮನಸಾರೆ ಮೆಚ್ಚಿಕೊಂಡು ನನ್ನ ಹೃದಯದಲ್ಲೊಂದು ಪುಟ್ಟ ಮಂದಿರ ಕಟ್ಟಿಕೊಂಡು ದೇವರಂತೆ ಪೂಜಿಸ್ತಾ ಇದ್ದೇನೆ. ಅದಕ್ಕಾಗಿ ನಾನು ಈಗ ಏನು ಮಾಡಬೇಕು ತಾಯಿ? ಏನು ಮಾಡಬೇಕು? ನೀನು ಮಾಡಬೇಕಾದದ್ದಿಷ್ಟೇ. ನಿನ್ನ ಮುದ್ದಾದ ಕೈಗಳಿಂದ ನನ್ನ ತೆಳ್ಳನೆಯ ನಡುವನ್ನ ತಬ್ಬಿಕೊಂಡು ಮಾನ ಕೆಟ್ಟವಳೆ, ಮುತ್ತು ಕೊಡುವ. ಮಾನ ಕೆಟ್ಟವಳೆ, ಇದೇ ಕೊನೆ ಇನ್ನೊಂದು ಸಾರಿ ಪ್ರೀತಿ ಪ್ರೇಮ ಅಂತ ಖ್ಯಾತೆ ತೆಗೆದರೆ ನಾನು ಮನುಷ್ಯ ತರು ನಿನ್ನ ಬಾಳಿಗೆ ಮೃಗನಾಗಬೇಕು ಅಂತ ದೇವಲು ಎಚ್ಚರ. ರಾಯ ಪಕ್ಕ ಬಲಿತ ತನ್ನಿಂದ ತಾನಾಗೆ ನಿನ್ನ ಪ್ರೇಮ ಗೂಡಿಗೆ ಹಾರಿ ಬರುತ್ತೇನೆ ಅಂತ ಬಯಸಿರುವಾಗ ಅಪ್ಪಿಕೊಂಡು ಮನಸ್ಸನ್ನ ತೃಪ್ತಿಪಡಿಸಿಕೊಳ್ಳುವುದನ್ನ ಬಿಟ್ಟು ಹೇಳಿ ಶಿಖಂಡಿಯಂತೆ ಹಿಂದೆ ಸರಿತಿಯಲ್ಲೋ ಪಾಪಿ. ನಲ್ಲಿ ಪುರುಷತ್ವ ಇಲ್ಲವೋ ಅಥವಾ ಹುಚ್ಚು ಕಾಮದ ನಾಯಿ? ಮುಂದೆ ನಿನ್ನ ನಾಲಿಗೆಯನ್ನು ಉತ್ತರಿಸಬೇಡ. ನಮ್ಮ ದೇಶದಲ್ಲಿ ಹೆಣ್ಣಿಗೆ ದೊಡ್ಡ ಸ್ಥಾನವಿದೆ. ಆ ಸ್ಥಾನಕ್ಕೆ ಕಪ್ಪು ಮುಸಿ ಬಡಿಯುವ ಜಾಯಮಾನ ನನ್ನದಲ್ಲ. ಸುಮ್ಮನೆಯಿಂದ ಹೊರಟು ಹೋಗುತ್ತಾಯಿ, ಹೊರಟು ಹೋಗು. ನಾನು ನಿನ್ನೊಂದಿಗೆ ಠಿಕಾಣಿ ಹಾಕಲು ಬಂದಿಲ್ಲ. ಒಂದೇ ಒಂದು ಸಾರಿ ನಿನ್ನ ಬಿಸಿ ರಂಪುಗೆಯಿಂದ ರೊಚ್ಚಿಗೆದ್ದು ನಿಂತಿರುವ ಈ ನನ್ನ ಕಾಮದ ಭಾವನೆಗಳಿಗೆ ತಣ್ಣೀರಿನ ಸ್ನಾನ ಮಾಡಿಸು. ಮುಂದೆಂದು ನಾನಿನ್ನ ಬಯಸೋದಿಲ್ಲ. ಪ್ಲೀಸ್ ರಾಯ. ಸ್ತ್ರೀ ಕೊಲಕ್ಕೆ ಕಳಂಕದ ಕುಟಿ ರಾಣಿ, ಇವನು ಹೆಣ್ಣಲ್ಲ ಮೈಯೆಲ್ಲ ಕಾಮದ ಹೊಂಡವನ್ನು ತುಂಬಿಕೊಂಡ್ರ ಕಣ್ಣೆ. ನಾನೇ ಇಲ್ಲಿಂದ ಕಾಲಿಗೆ ಹೋಗಿ ಉತ್ತಮ. ಹೋಗು. ಇಂದು ನೀ ನನ್ನಿಂದ ತಪ್ಪಿಸಿಕೊಂಡಿರಬಹುದು, ಆದ್ರೆ ಒಂದಲ್ಲ ಒಂದು ದಿನ ಈ ಕಾಮಿನಿಯ ಬಾಹುಬಂಧನದಲ್ಲಿ ನಿನ್ನನ್ನ ಲೀನ ಮಾಡಿಕೊಳ್ಳದೆ ಬಿಡೋದೇ ಇಲ್ಲ. ರಾಯ, ಏನವನ ದೇಹ, ಏನವನ ಮನಮೋಹಕ ಕಣ್ಣಿನ ರೆಪ್ಪೆಗಳು, ಏನವನ ಮಾತಿನ ಸ್ಟೈಲ್. ಅಪ್ಪ, ಈ ಸುಂದರಾಂಗ ನನ್ನ ಹೃದಯವನ್ನೇ ಗೆದ್ದು ಬಿಟ್ಟ. ಹೌದು, ಇವಳ ಸೌಂದರ್ಯ ನನ್ನ ಹೃದಯವನ್ನೇ ಗೆದ್ದು ಬಿಡ್ತು. ಏಕೆ ಹೀಗಾಯ್ತು? ನಾನು ಕಾಣೇನು ಪ್ರೀತಿ ಮನದಲ್ಲಿ ಹೀಗೆ ಮೂಡಿತು. ನೀಲಿ ಬಾಣಲಿ ತೇಲಿ ಹೋದೆನು ನಾನು ಈ ದಿನ. ನೀನು ಹೇರಿದ ದುಃಖಿಯ ಆಗಿದೆ ನನ್ನ ಈ ಮನ. ಆ ನೋಟದಲ್ಲಿ ಅದು ಹೀಗಿದೆಯೋ, ತುದಿಯಂಚಿನಲ್ಲಿ ಅವಿಚೀನಿದೆಯೋ. ನೀಲಿ ಬಾಣಲಿ ತೇಲಿ ಹೋದೆನು ನಾನು ಈ ದಿನ. ನೂರಾರು ಜನ್ಮದ ಗೆಳತಿ, ಶೃಂಗಾರ ಸೀಮೆಯ ಬಡತಿ. ನೂರಾರು ಜನ್ಮದ ಗೆಳತಿ, ಶೃಂಗಾರ ಸೀಮೆಯ ಬಡತಿ. ನೂರಾರು ಜನ್ಮದ ಗೆಳತಿ, ಶೃಂಗಾರ ಸೀಮೆಯ
ಜನರು ನೂರಾರು ಜನ್ಮದ ಗೆಳತಿ ಲಾ 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 ಈ ಸುಂದರವಾದ ರಮ್ಯ ತಾರಣದಲ್ಲಿ ಒಂದು ಸುಂದರವಾದ ದೇವಲೋಕದ ಅಪ್ಸರೆ ಅಂತವನ್ನು ಏನೋ ಕನಸಿನ ಲೋಕಕ್ಕೆ ಜಾರಿಯಂತೆ ಕಾಣುತ್ತದೆ. ರೀ ಮಿಸ್, ಈ ರಸ್ತೆಯಲ್ಲಿ ಒಬ್ಬಳೇ ನಿಂತುಕೊಂಡು ಏನೋ ಕನಸಿನ ಲೋಕದಲ್ಲಿ ಇದ್ದಂತೆ ಕಾಣುತ್ತಿದ್ದೀರಾ. ಯಾರು ತಾವು? ರಾಯ, ಕೊನೆಗೂ ನೀನಿದ್ದನ್ನ ಸೌಂದರ್ಯಕ್ಕೆ ಮಡಿಸೊತ್ತು ಮರಳಿ ಬಂದಿಯ ಪುಕ್ಕಲ ಪ್ರೇಮಿಯೇ. ರೀ ಮಿಸ್, ನಾನು ರಾಯ ಅಲ್ಲ, ಸುರೇಂದ್ರ ಅಂತ ನನ್ನ ಹೆಸರು. ಹಾಗಾದ್ರೆ ಎಲ್ಲಿಯವರೆಗೂ ನನ್ನ ಜೊತೆ ಹೆಜ್ಜೆ ಹಾಕಿ ಕುಡಿದವರು ಯಾರು? ರೀ ಮಿಸ್, ನಿಮ್ಮ ತಲೆ ಕೆಟ್ಟಿದೆಯೋ ಅಥವಾ ಮೆಂಟಲ್ ಆಗಿದೆಯೋ ಆ ದೇವರೇ ಬಲ್ಲ. ಸ್ವಲ್ಪ ನಿಲ್ಲಿಸಿದ ಕಾರಣ? ನೀವು ಈ ಊರಿಗೆ ಹೊಸಬ್ರಿ? ಇಲ್ಲ, ನಾನು ಇದೇ ಊರಿನವನು. ತಮ್ಮ ಪರಿಚಯ ನನಗೆ ಗೊತ್ತಾಗ್ಲಿಲ್ಲ. ನನ್ನ ಪರಿಚಯ ತೆಗೆದುಕೊಂಡು ನೀವೇನು ನಮ್ಮ ಜೊತೆ ಬೀಗ್ತನ ಬೆಳೆಸ್ತೀರಾ? ಹಾಗೇನೂ ಇಲ್ಲ. ನಿಮ್ಮನ್ನ ನೋಡಿದ್ರೆ ಏನೋ ಜಾಬ್ ಹೋಲ್ಡರ್ ತರಹ ಕಾಣಿಸ್ತೀರಿ. ಹೌದು, ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿ. ಇಷ್ಟೊಂದು ಕುಲಂಕುಷವಾಗಿ ವಿಚಾರಿಸುತ್ತಿರಲ್ಲ, ತಾವೇನಾದರೂ ಲೋಕಾಯುಕ್ತ ಡಿಪಾರ್ಟ್ಮೆಂಟ್ನವರೇ? ಇಲ್ಲ, ನಾನೊಬ್ಳು ಮಾಡರ್ನ್ ಲೇಡಿ, ಮಿಸ್ ಕಾಮಿನಿ ಅಂತ. ಮಿಸ್ ಕಾಮನಿಯವರೇ, ನೀವು ಮಾಡರ್ನ್ ಲೇಡಿಯಾಗಿ ಸೇರಿಕೊಂಡಿದ್ದು ಶುದ್ಧ ತಪ್ಪೆಂದು ನನ್ನ ಮನಸ್ಸು ಹೇಳುತ್ತದೆ. ಏನ್ ಮಾಡುವುದು ಸರ್, ಬಡತನದ ಕಿಚ್ಚನ್ನ ಹೆಂಗಿಸ್ಕೊಳ್ಬೇಕಾದ್ರೆ ಏನಾದರೊಂದು ಕಾಯಕದ ದಾರಿಯನ್ನ ಆಯ್ದುಕೊಳ್ಳಲೇಬೇಕಲ್ಲ ಸರ್. ಕಾಮಿನಿಯವರೇ, ಕಾಯಕ ಮಾಡಬೇಕು ನಿಜ, ಆದರೆ ನಾವು ಮಾಡುವ ಕಾಯಕ 4 ಜನರು ಹೊಗಳುವಂತೆ ಇರಬೇಕೆ ಹೊರತು 4 ಜನರು ಉಗುಳುವಂತಿರಬಾರದು. ಸರ್, ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಯಲಿಲ್ಲ. ನೋಡಿ ಕಾಮಿನಿ, ಈ ಸಮಾಜದ ಮುಂದೆ ಅರೆಬೆತ್ತಲೆ ಡ್ರೆಸ್ ಹಾಕಿಕೊಂಡು ಪೋಸ್ ಕೊಡುವುದಾಗಲಿ, ಅಥವಾ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಕುಣಿಯುವುದಾಗಲಿ, ಅಥವಾ ಡ್ರಾಮಾ ಕಂಪನಿಯಲ್ಲಿ ನಗ್ನವಾಗಿ ಕುಣಿಯುವುದಾಗಲಿ, ಇದು ಯಾವುದೂ ಹಿಂದೂ ಧರ್ಮದ ಸಂಸ್ಕೃತಿ ಅಲ್ಲ. ಇದನ್ನೆಲ್ಲ ಬಿಟ್ಟು ಒಂದು ಉತ್ತಮವಾದ ಕಾಯಕ ಆರಿಸಿಕೊಳ್ಳುವುದು ಅಂತ ನನ್ನ ಮನಸ್ಸು ಹೇಳುತ್ತದೆ ಕಾಮಿನಿ. ಆಯ್ತು ಸರ್, ನಾಳೆಯಿಂದಲೇ ಈ ಮಾಡರ್ನ್ ಲೇಡಿ ಉದ್ಯೋಗಕ್ಕೆ ಗುಡ್ ಬೈ ಹೇಳ್ತೀನಿ. ನಾನೇನು ಬರ್ತೀನಿ ಸರ್. ಸ್ವಲ್ಪ ನಿಲ್ಲು ಕಾಮಿನಿ. ಈ ಸುರೇಂದ್ರ ನಿಮ್ಮನ್ನೊಂದು ಮಾತು ಕೇಳಬಹುದೇ? ಸಂಕೋಚ ಪಟ್ಕೊಳ್ಳದೆ ಕೇಳಿ ಸರ್. ಯಾವ ಮಾತು? ಕಾಮಿನಿ, ಈ ನಿಮ್ಮ ನಯವಾದ ಕೇಶಿ ರಾಶಿ ತವಕದಲ್ಲಿ ಮಿನುಗುತ್ತಿರುವ ನಿನ್ನ ನಯನಗಳು, ಆ ನಿನ್ನ ಸೌಂದರ್ಯವನ್ನು ಎಷ್ಟು ವರ್ಣಿಸಿದರೂ ಪದಗಳೇ ಮುಗಿಯುತ್ತಿಲ್ಲ. ಸರ್, ಸಾಕು ನಿಲ್ಲಿಸಿ. ರವಿ ಕಾಣದ್ದನ್ನ ಕವಿ ಕಂಡಂತೆ, ಆ ಹುಚ್ಚು ಕುಂಬಾರ ಕವಿಗಳಂತೆ ನನ್ನ ಸೌಂದರ್ಯದ ಮೇಲೆ ನೀವೊಂದು ಕವನ ರಚಿಸಿದ್ರೂ ರಚಿಸಬಹುದು ಸರ್. ನಾನು ಅಷ್ಟೊಂದು ರೂಪವತಿ. ಹೌದು ಕಾಮಿನಿ, ನೀನೇ ನನ್ನ ಬಾಳ ಅಂಗಳದಲ್ಲಿ ಅರಳುವ ಮಲ್ಲಿಗೆ ಹೂ. ಆ ಮಲ್ಲಿಗೆ ಸುವಾಸನೆಯನ್ನು ದಿನಂಪ್ರತಿ ಬ್ರಹ್ಮರದಂತೆ ಸವಿಸಬೇಕು. ಸರ್, ಇದು ಸತ್ಯವೋ ಅಥವಾ? ಕಾಮಿನಿ, ಈ ಸುರೇಂದ್ರ ಕೊಟ್ಟ ಭಾಷೆ ಎಂದಿಗೂ ತಪ್ಪಲ್ಲ. ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ. ಐ ಲವ್ ಯು ಕಾಮಿನಿ, ಐ ಲವ್ ಯು. ಪ್ರೇಮಿಗೆ 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 ಐ ಲವ್ ಯು, ಐ ಲವ್ ಯು. ಹೃದಯವನ್ನು ದೇಗುಲ ಪ್ರೀತಿಯೇ ದೇವರು, ಹೃದಯವನ್ನು ದೇಗುಲ ಪ್ರೀತಿಯೇ ದೇವರು. ಕಾಯ ಮನಸ ಆರಾಧಿಸು, ಕಾಯ ಮನಸ ಆರಾಧಿಸು. ಓ ಪ್ರೇಮಿಯೇ, ಆ ಪ್ರೇಮಿಯೇ, oh, baby,
ಬೇಕು